ದುಡ್ಡಿನ ಮುಂದೆ ಎಂಥ ಪರಿಸ್ಥಿತಿ ಇದ್ದರೂ ಡೊಗ್ಗುವಂಥದ್ದು ಬಗ್ಗುವಂಥದ್ದು ನಾವು ನೋಡ್ಕೊತ ಬಂದಿದ್ವಿ. ಆದರೂ ಸಹಿತ ಇಲ್ಲೇ ವಿರೋಧ ಪಕ್ಷಗಳು ಒಕ್ಕಟ್ಟಾಗಿ ಮೋದಿಯವರನ್ನು ಎದುರಿಸಿ ನಿಲ್ತಾವ ಅನ್ನುವಂಥದ್ದು. ಯಾಕೆ ಅದರಲ್ಲೂ ದುಡ್ಡು ಮತ್ತು ಇವತ್ತಿನ ಅಧಿಕಾರ ಇದ್ದರೂ ಸಹಿತ ಅಲ್ಪ ಮತ್ತು ಸರ್ಕಾರ ಇರುವುದರಿಂದಾಗೆ ಯಾವುದೇ ಅಧಿಕಾರಿ ಆದರೂ ಸಹಿತ ಮೊದಲು ಇವರು ಬಿ ಜೆ ಪಿ ಆಗಿದ್ದಾಗ ಮೋದಿಯವ್ರ ಸರ್ಕಾರ ಇದ್ದಾಗ ಯಾವ ರೀತಿ ಭಯ ಪಡ್ತಿದ್ರು ಆ ಭಯ ಇವತ್ತು ಅಧಿಕಾರಶಾಹಿ ಜನ ಪಡಲಿಕ್ಕಿಲ್ಲ ಅನ್ನೋದು ಒಂದು ಸಮಾಧಾನಕರ ವಿಷಯ. ಮತ್ತು ಅದೇ ರೀತಿಯಾಗಿ ಇವತ್ತಿನ ಕಾರ್ಪೊರೇಟರ್ ಆದರೂ ಸಹಿತ ಹಿಂದೆ ಎಷ್ಟು ಸುಲಲಿತವಾಗಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಿದ್ರು ಮೋದಿಯವ್ರ ಮೇಲೆ, ಅದು ಎಲೆಕ್ಷನ್ದಲ್ಲೇ ಮತ್ತು ಯಾವ ಸಂದರ್ಭದಲ್ಲೇ ಆ ಪ್ರಮಾಣದ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿಲ್ಲ ಅನ್ನುವಂಥದ್ದು ಒಂದು ಸಮಾಧಾನಕರವಾದ, ನಾವೇನು ಬಹುಮಾನದ ಕರಿತೀವಲ್ಲ ಹಂಗಿದ್ದಾಗ. ಬಟ್ ಆದರೂ ಇದಿಷ್ಟರಿಂದ ನಾವು ಸಮಾಧಾನ ಪಡುವಂಥದ್ದು ಸಾಧ್ಯ ಇಲ್ಲ. ಯಾಕಂದರೆ ಈಗಾಗಲೇ ಮೋದಿಯವರಿಂದ ಉಪಕೃತರಾದಂಥ ಈ ಒಂದು ಏನಪ್ಪ ಕಾರ್ಪೊರೇಟ್ರವರು ಮೋದಿಯವರ ಪರ ನಿಲ್ಲುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಹೀಗಾಗಿ ದುಡ್ಡು ಇಲ್ಲಿ ಈ ಒಂದು ರಚನೆಯಲ್ಲಿ, ಸರ್ಕಾರ ರಚನೆಯಲ್ಲಿ ಬಹುದೊಡ್ಡ ಒಂದು ಪಾತ್ರ ವಹಿಸ್ತದೆ ಅನ್ನುವಂಥದ್ದು. ಹೀಗಾಗಿ ಮತ್ತಷ್ಟು ಇನ್ನೂ ಭ್ರಷ್ಟಾಚಾರ ಆಗ್ತದೆ ಮತ್ತು ದುಡ್ಡಿದ್ದಂಥವ್ರು ಸರ್ಕಾರ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಇಂಡಿಯಾ ಏನು ಆಶ್ವಾಸನೆ ಕೊಟ್ಟಿದ್ರು ಇಡೀ ಈ ದೇಶಕ್ಕೆ 25 ಗ್ಯಾರಂಟಿಗಳನ್ನು, ಅದ್ರ ಜೊತೆಗೆ 5 ನ್ಯಾಯಪತ್ರಗಳನ್ನು ಕೊಟ್ಟಿದ್ದಲ್ಲ, ಅವು ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅಂತ. ಯಾಕೆ ಆಗಲಿಕ್ಕಿಲ್ಲ ಅಂತಂದ್ರೆ ಸರ್ಕಾರ ರಚನೆ ಆದ್ರೆ ಮಾಡೋರ ಸರ್ಕಾರ ರಚನೆ ಆಗದಾಗ ತಡೆಯುವಂಥ ಭಾಳ ಸಾಧ್ಯತೆಗಳಿದ್ದಾವೆ. ಮೊದಲದಾಗಿ ರಾಷ್ಟ್ರಪತಿಯವರು 240 ಸೀಟ್ನ ಹೊಂದಿದಂಥ ಮೋದಿಯವ್ರನ್ನ ಕರೆದ ನೀವು ಸರ್ಕಾರ ರಚನೆ ಮಾಡಪ್ಪ ಅಂತ ಹೇಳ್ಬೋದು. 2 ದಿವಸ ಕೊಡ್ತಾರೆ ಅನ್ನೋದು ಭಾಳ ಮಹತ್ವದ. ಎಷ್ಟು ಲಾಂಗ್ ಟೈಮ್ ಕೊಡ್ತಾರೆ, ಎಷ್ಟು ಒಂದು ದೂರ ಸಮಯ ಕೊಡ್ತಾರೆ, ಅಷ್ಟು ಈ ದೇಶದ ಮತ್ತೆ ಪ್ರಜಾಪ್ರಭುತ್ವ ಹೊಡೆದು ಬೀಳುವಂಥದ್ದು. ಯಾಕಂದರೆ ಮತ್ತಲ್ಲೇ ಖರೀದಿ ಮಾಡುವಂಥದ್ದು, ಹೊತ್ಕೊಂಡು ಹೋಗುವಂಥದ್ದು, ಮತ್ತೇನೋ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆಗೋದಿಲ್ಲ ಅಂತಲ್ಲ, ಯಾಕಂದ್ರೆ ಪಂಚಾಯತ್ ಲೆವೆಲ್ದಲ್ಲಿ ಆಗಲಿಕ್ಕತ್ತದ್ರಿ, ಇವತ್ತು ಇವನ್ MLA ಲೆವೆಲ್ದಲ್ಲಿ ಆಗಲಿಕ್ಕತ್ತದ್ರಿ, MLA ತಪ್ಪಿಸುವಂಥ ಲೆವೆಲ್ದಲ್ಲಿ ಇನ್ನು MP ಒಂದು ಬರಬೇಕಾಗಿದೆ, ಅದು ಈ ಸಲ ಆಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಮೋದಿಯವರ ಸರ್ಕಾರವನ್ನು ಯಾವುದೋ ಪರಿಸ್ಥಿತಿಯಲ್ಲಿ ನಾವು ಆಡಳಿತ ತರಬಾರ್ದು, ಅಸ್ತಿತ್ವ ತರಬಾರ್ದು ಅಂತೇಳಿ ವಿರೋಧ ಪಕ್ಷಗಳು ಇಂಡಿಯಾದವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಶರದ್ ಪವಾರ್ ಅವರು ಈ ಕೆಲಸವನ್ನು ಈ ಒಂದು ಇಂಡಿಯಾದ ಪರವಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲ ನಾವು ಇದನ್ನು ಏನಾದರೂ ಮಾಡಿ ಈ ಶಕ್ತಿಯನ್ನು ಮುರಿಬೇಕು ಅಂತೇಳಿ ಮೋದಿ ಅವ್ರಿಗೆ ಈ ಸಲ ಸಿಗಬಾರದು ಅಂತೇಳಿ. ಅದೇ ಕಾಲಕ್ಕೆ ಮೋದಿಯವರು ಸ್ವತಃ ತಾವು ಮಾಡ್ಕೊಂಡಂಥ, ಈಗ ನಿಮ್ಗೆ ಹೇಳಿದಾಗ ಅನೇಕ ಸಲ ಹೇಳಿದ್ದೀನಿ, ತಾವು ಮಾಡಿದ ತಪ್ಪುಗಳಿಂದಾಗಿ ಇವತ್ತು ಈ ಶಿವರಾಜ್ ಸಿಂಗ್ ಚೌಹಾಣ್ರನ್ನು ಅಥವಾ ನಿತಿನ್ ಗಡ್ಕರಿ ಅವರನ್ನು ಈ BJP ಮುಖಂಡರನ್ನಾಗಿ ಮಾಡಿ ಅವ್ರನ್ನ ಪ್ರಧಾನಿ ಮಾಡುವ ನೆಲೆಯಲ್ಲೇ ಒಂದೇನೋ ಪ್ರಯತ್ನ ನಡೀಬೋದು ಅಂತೇಳಿ. ಇದು ಪ್ರಯತ್ನ ಈಗಾಗಲೇ RSS ನಡೆಸಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆಗೆ ಮತ್ತು ನಿತಿನ್ ಗಡ್ಕರಿ ಅವ್ರ ಜೊತೆಗೆ. ಅಂದರೆ ಮೋದಿ ಅವ್ರ ಬದಿಗೆ ಸೇರಿಸಿ ಸರ್ಕಾರ ರಚನೆ ಮಾಡುವಂಥ ಒಂದು ವಿಚಾರಗಳು ಈ BJPಯಲ್ಲಿ ಮತ್ತು RSSನಲ್ಲಿ ಬಂದದ. ಈ ಎಲ್ಲ ಹಿನ್ನೆಲೆಯಲ್ಲೇ ನಾವಿದ್ದಂಥವ್ರು ಇವತ್ತು ಒಂದು ವಿಚಾರ ಮಾಡಬೇಕಾಗಿದೆ. ಇವತ್ತು ಈ ಮೋದಿ ಅವರಿಗೆ ನಿಜವಾಗಿಯೂ ಸರ್ಕಾರ ರಚನೆ ಮಾಡೋದಕ್ಕೆ ರಾಷ್ಟ್ರಪತಿಯವರು ಅನುಕೂಲ ಮಾಡಿಕೊಡ್ಬೋದಾ? ಅದೇ ಕಾಲಕ್ಕೆ ಈ ಒಂದು ಅದಾನಿ ಅಂಬಾನಿ ಅಂತಹ ಕಾರ್ಪೊರೇಟ್ರವರು ತಮ್ಮ ದುಡ್ಡಿನ ಸಹಾಯ ಮಾಡಬಹುದಾ ಅಂತೇಳಿ. ಯಾಕಂದ್ರೆ ತಮ್ಮ ಅಸ್ತಿತ್ವದ ಪ್ರಶ್ನೆ ಇದೆ ಇವತ್ತು ಕಾರ್ಪೊರೇಟರ್ ಅವರಿಗೆ. ಈಗಾಗಲೇ ನಮ್ಮ ರಾಹುಲ್ ಗಾಂಧಿ ಅವರು ಹೋದಲ್ಲೇ ಬಂದಲ್ಲೇ ಅಡ್ಡಾಡದಲ್ಲೇ ನಿಂತಲ್ಲೇ ಕುಳಿತಲ್ಲೇ ಕಾರ್ಪೊರೇಟ್ ವಿರೋಧವಾಗಿ ಮಾತಾಡಿದ್ದಾರೆ. ಅದೇ ಕಾಲಕ್ಕೆ ಮೋದಾನಿ ಅಂತ ಅದಾನಿ ಮತ್ತು ಮೋದಿ ಅವ್ರನ್ನ ಕುಳಿಸಿ ಮಾತಾಡುವಂಥ ಮಾತಾಡಿದ್ದಾರೆ. ಹೀಗೆ ಅವ್ರಿಗೂ ಭಯ ಅದ ಒಳಗಿಂದೊಳಗೆ ರಾಹುಲ್ ಅವರು ಏನಾದರೂ ಅಧಿಕಾರಕ್ಕೆ ಬಂದರೆ ನಮ್ಮ ಅಸ್ತಿತ್ವ ಉಳಿಗಾಲಿಲ್ಲ, ಅದಕ್ಕಾಗಿ ಏನಾದರೂ ಮಾಡಿ ಮೋದಿ ಅವ್ರನ್ನ ತಂದು ನಿಲ್ಲಿಸಬೇಕು ಅನ್ನುವಂಥ ಒಂದು ಅಥವಾ ಒಂದು ಪ್ರಧಾನಿ ಮಾಡಬೇಕು ಅನ್ನುವಂಥ ಹಂಬಲ ಅವ್ರಲ್ಲದ. ಅದಕ್ಕಾಗಿ ಶೇರ್ ಮಾರ್ಕೆಟ್ ಮೇಲೆ ಹಿಡಿತನ್ನು ಸಾಧಿಸೋದಾಗಲಿ, ಮತ್ತೇನೂ ಆಗಲಿ, ದುಡ್ಡು ಖರ್ಚು ಮಾಡುವಂಥದ್ದಾಗಲಿ ಎಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದಾರೆ ಇವತ್ತು. ಆದರೆ ಈ ರೆಡಿಯಾಗಿ ನಿಂತಿದ್ದು ಒಂದರಿಂದ ಸರ್ಕಾರ ಆಗ್ತದನ ಅಂತೇಳಿ ಆಗ್ಬೋದು, ಇಲ್ಲ ಅಂತಲ್ಲ. ಯಾಕೆ ಇಲ್ಲಿವರೆಗೆ ಇತಿಹಾಸ ಹಂಗೆ ಆಗ್ಯದ. ಯಾಕಪ್ಪ ಅಂತಂದ್ರೆ ಈಗ ಇರೋದು ಏನಪ್ಪ, ಸಪೋಸ್ ಏನಾದರೂ ನೋಡ್ರಿ ಸ್ವತಃ ಅವರಲ್ಲಿ 272 ಆಗಿದ್ದಂತೆ ಪ್ರಶ್ನೆ ಇಲ್ಲ. ಅದು ಸರ್ವೆ ಪ್ರಕಾರ, ಎಕ್ಸಿಟ್ ಪೋಲ್ ಅಲ್ಲ, ಸರ್ವೆ ಪ್ರಕಾರ 250 ಬರ್ತಾರೆ ಅಂತ ಹೇಳಿದರು. ಅದು ಬರೋಬ್ಬರಿ ಆಗ್ಯದ, 240 ಆಗ್ಯದ. ಆದರೆ 240 ಜನ ಆದಮೇಲೆ ಅವ್ರನ್ನ ದೊಡ್ಡ ಪಕ್ಷವಾಗಿ ಕನ್ಸಿಡರ್ ಮಾಡಿ ಅಧಿಕಾರಕ್ಕೆ ನೀವು ಬರ್ರಪ್ಪ ಸರ್ಕಾರ ರಚನೆ ಕೇಳೋದಿಲ್ಲ ಅಂತ ಏನು ಗ್ಯಾರಂಟಿ ಅದ? ಕೇಳ್ತಾರೆ ಈ ಒಂದು ನಮ್ಮ ರಾಷ್ಟ್ರಪತಿಯವರು. ಹೀಗಾಗಿ ಆದಾಗ ಮಾತ್ರ ಈ ಇಂಡಿಯಾ ಗಠಬಂಧನವರು ಇಲ್ಲಿವರೆಗೆ ಏನೊಂದು ಹೋರಾಟ ಮಾಡಿ ಈ ಒಂದು ಗೆಲುವನ್ನು ಸಾಧಿಸಿದಾರೋ ಆ ಗೆಲುವು ಮೋಸ್ಟ್ಲಿ ಹೊಳೆ ಹುಚ್ಚಿ ಅಂತ ತೊಳೆದಂಗೆ ಆಗ್ತದೇನೋ ಅಂತೇಳಿ. ಅದಕ್ಕಾಗಿ ಇವತ್ತು ಇಷ್ಟು ಹೇಳ್ಬೋದು. ಏನಪ್ಪ ಅಂತಂದ್ರೆ ಇನ್ನೊಂದು 2 ಮಾತು ಏನಪ್ಪ ಅಂತಂದ್ರೆ, ಈಗ ನಿಮ್ಗೆ ಹೇಳಿದೆ ನಾನು ಅನೇಕ ಸಲ, ಏನಂದರೆ ಈ ಒಂದು ನಮ್ಮ ನಾಯ್ಡು ಅವರಾಗಿರ್ಬೋದು ಅಥವಾ ನಿತೀಶ್ ಕುಮಾರ್ ಅವರಾಗಿರ್ಬೋದು, ಈ ಹಿಂದೆ ಆದರೂ ಸಹಿತ ನಮ್ಮ ಮೋದಿಯವರಿಗೆ ಟಾಂಗ್ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಈ ಸಲನೂ ಯಾಕೆ ಕೊಡ್ಬೋದು ಅಂತಂದ್ರೆ, ಈ ಒಂದು ನಮ್ಮ ನಿತೀಶ್ ಕುಮಾರ್ ಅವರಿಗೆ
ಉಪರಾಷ್ಟ್ರಪತಿಯ ಹುದ್ದೆ ಪ್ರಧಾನಿ ಹುದ್ದೆಯನ್ನು ಕೊಡುವ ವಿಚಾರ ಮಾಡ್ತಾ ಇದ್ದಾರೆ ಈ ಇಂಡಿಯಾ